ಫಸ್ಟ್ ಏನಂತ ಹೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನೋಡಿ, ನಾವು ಇವತ್ತು ರಸಮ್ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ಟೊಮೊಟೊ ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡ್ಕೊಬೇಕು. ಒಂದು 4 ನಮಗೆ ಎಷ್ಟು ಬೇಕೋ ಅಷ್ಟು. ಒಂದು ದಪ್ಪದಿದ್ದರೆ 2 ತೊಗೊಳ್ಳಿ, ಚಿಕ್ಕದಿದ್ದರೆ ಒಂದು 4 ತೊಗೊಳ್ಳಿ. ಸಣ್ಣ ಇದೆ ಅಂತ ನಾನೊಂದು 5 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಹಾಕಿದಷ್ಟು ಅದು ನಾಟಿ ಟೊಮೊಟೊ ಹಾಕ್ಕೊಬೇಕು, ಇನ್ನೂ ಚೆನ್ನಾಗಿರುತ್ತೆ ರಸಮ್ ಮಾಡೋದಕ್ಕೆ. ಫಾರಮ್ ಟೊಮೊಟೊ ಎಲ್ಲ ಚೆನ್ನಾಗಿರಲ್ಲ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಬೇಕು, ಒಂದು ಪೂರ್ತಿ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಳ್ಬೇಕು. ಕರಿಬೇವು, ಮೆಣಸಿನ್ಕಾಯಿ, ಎಷ್ಟು ಖಾರ ಇರೋ ಮೆಣಸಿನ್ಕಾಯಿ ಒಂದು 8-9 ತೊಗೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಖಾರ ಎಷ್ಟು ತಿಂತೀರೋ ಅಷ್ಟು. ಬಿಡಿಸಿಟ್ಕೊಂಡು supercalifragilisticexpialidocious. ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಬೇಕು. ಸುಮ್ಮನೆ ದಪ್ಪಗೆ ಕಟ್ ಮಾಡಬೇಕು. ಒಗ್ಗರಣೆಗೆ ಹಾಕಿದ್ಮೇಲೆ ಸರಿ ಹೋಗುತ್ತೆ. ಮೊದಲಿಗೆ ಸ್ವಲ್ಪ ಬಾಣಲೆ ಇಟ್ಕೊಂಡು ಇದು ಜೀರಿಗೆ ಮೆಣಸನ್ನ ಹುರಿದಿಟ್ಕೊಬೇಕು. ಮೆಣಸು ಅಷ್ಟೇನಾ? ಹೌದು, ಅಷ್ಟೇ. ಯಾಕಷ್ಟೇ ಸ್ವಲ್ಪ ಹುರ್ಕೋಬೇಕು. ಇದನ್ನು ಬೆಚ್ಚಗೆ ಮಾಡ್ಕೊಬೇಕು. ಚೆನ್ನಾಗಿ ಹುರಿಬೇಕು. ಹುರಿದು ಪುಡಿ ಮಾಡಿ ಮಿಕ್ಸಿ ಜಾರ್ ಹಾಕ್ಕೋಬೇಕದು. ಇನ್ನೊಂದು ಸ್ವಲ್ಪ ಹಾಕೋಬೇಕು. ಸ್ವಲ್ಪ ಮಾಡ್ತಿದ್ಯಾ? ಮತ್ತು ಇದನ್ನ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು. ಸ್ವಲ್ಪ ಹಾಕು. ಮತ್ತು ಅದೇ ಬಾಣಲಿನ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಬೇಕು. ಜಿಲ್ಲು ಬಿಡು. ಬೆಳ್ಳುಳ್ಳಿ ಇಲ್ಲ ಕಾಯಬೇಕಿರುವ. ಇದು ಮಾಡಿ ಬೆಳ್ಳುಳ್ಳಿನ ಗೊಜ್ಕೋಬೇಕು. ಈ ಥರ
ಹಿಂದೆ ಇಡಿ. ಹಾಂ, ಸಾಸಿವೆ ಅಷ್ಟೊಂದಾ? ಸ್ವಲ್ಪನೇ ಕಾಣ, ಕಣ್ಣು ಸ್ವಲ್ಪನೇ ಪುಟ್ಟ. ಇಲ್ದಿಡಿ ನವ್ಯ, ಅಷ್ಟೊಂದಾ? ಏನಾಗಲ್ಲ. ಹಿಂದೆ ಬಾ. ಕರ್ಬೇವು, ಅಯ್ಯೋ, ಅಯ್ಯೋ. ಬೆಳ್ಳುಳ್ಳಿ, ಇಟ್ಟು ಮೆಣಸಿನ್ಕಾಯಿ, ನೀನು ಎತ್ತಿ. ಸಾರಿ, ನೋಡಿ, ಚೆನ್ನಾಗಿ ರೋಸ್ಟ್ ಆಗ್ತಿದೆ. ಸೂಪರ್ ಸ್ಪೈಸಿ ರಸಮ್ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಎಲ್ಲ. ನೀವು ಇದನ್ನು ನೋಡ್ಬೋದು ಹತ್ರದಿಂದ ಯಾವ ರೀತಿ ಬೆಂದಿದೆ ಅಂತ. ಈಗ ಇದಕ್ಕೆ ನಾವು ಟೊಮೆಟೊವನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಬನ್ನಿ, ಇದು ಜೀರಿಗೆ ಮೆಣಸನ್ನ ಪುಡಿ ಮಾಡ್ಕೊಳ್ಳೋಣ. ಇದು ಜೀರಿಗೆ ಮೆಣಸು ರುಬ್ಬಿಟ್ಕೊಂಡಿರೋದು, ಸ್ವಲ್ಪ ಅವಾಗಲೇ ಹುರಿದಿಟ್ಕೊಂಡಿರೋದು. ಇದು ರಸಮ್ಗೆ ಹುಣಸೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೆನೆಸಿಟ್ಕೊಂಡಿರೋ ಹುಣಸೆನ. ಇದು ಬೇಯ್ತಾ ಇದೆ ಟೊಮೊಟೊ. ಇದು ಸ್ವಲ್ಪ ಟೊಮೊಟೊ ಎಲ್ಲ ತಣ್ಣಗಾದ್ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಬನ್ನಿ, ಇದನ್ನ ಆರೋದಿಟ್ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಬೇಕು. ಬಿಸಿ ಇದೆ, ಸ್ವಲ್ಪ ಬಿಸಿ ಇದ್ದೇ ಇರುತ್ತೆ, ಅದು ಏನೇ ತಣ್ಣಗಿದ್ರು. ಈ ಥರ ನಮಗೆ ಎಷ್ಟು ನೀರು ಬೇಕೋ ಆ ಥರ ಹಿಂಗೆ ಕಲಿಸ್ಕೊಂಡು ನೀರು ಹಾಕ್ಕೊಬೇಕು. ಎಷ್ಟು ತೆಳ್ಳಗೆ ಬೇಕೋ ಆ ಥರ. ರಸಮ್ ಯಾವಾಗಲೂ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಹೌದು. ಆಮೇಲೆ ಮತ್ತೆ ಇದನ್ನು ಒಲೆ ಮೇಲಿಟ್ಟು ಹುಣಸೆ ರಸ, ನೆನೆಸ್ಕೊಂಡಿರೋ ಹುಣಸೆಹಣ್ಣು ಕಲಸಿ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಇದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು.
ಸುಟ್ಕೊಂಡು ಆವಾಗಲೇ ಹುರಿದಿಟ್ಕೊಂಡಿರೋ ಜೀರಿಗೆ ಮೆಣಸು, ಪುಡಿ ಮಾಡಿ ಇಟ್ಕೊಂಡಿರೋ ಜೀರಿಗೆ ಮೆಣಸು ಹಾಕ್ಕೋಬೇಕು. ಅಷ್ಟು ಇರು, ಕುದಿಬೇಕು, ಚೆನ್ನಾಗಿ ಮಳ್ಳಬೇಕು ಸಾಂಬಾರು ರಸಮ್ಮು. ಆಯಿತು. ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಹಾಕ್ತೀಯಾ? ನಾನು ಕೊತ್ತಂಬರಿ ಹಾಕೋದು. ಸ್ವಲ್ಪ ಕೊತ್ತಂಬರಿ ನನಗೆ ಬೇಡ, ಇಷ್ಟ ಆಗಲ್ಲ. ಈಗ ನೋಡಿ ರಸಮ್. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಣ ತಿನ್ನೋಣ.